ಬ್ರಾಹ್ಮಣ ಮಹಾಸಮ್ಮೇಳನ ಯಶಸ್ವಿಗೆ ಶ್ರಮಿಸಿ ಸುಭಾಷಿಣಿ ರವೀಶ್ ಮನವಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ 50ನೇ ವರ್ಷದ ಸ್ವರ್ಣ ಸಂಭ್ರಮದ ಸಂದರ್ಭದಲ್ಲಿ ಜನವರಿ 18 ಮತ್ತು 19ರಂದು 11ನೇ ಬ್ರಾಹ್ಮಣ ಮಹಾಸಮ್ಮೇಳನವನ್ನು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿ ಸಭಾಂಗಣದಲ್ಲಿ ಆಯೋಜಿಸಿದ್ದು, ಸಮ್ಮೇಳನದ ಯಶಸ್ವಿಗೆ ಎಲ್ಲ ವಿಪ್ರ ಬಾಂಧವರು ಶ್ರಮಿಸಬೇಕು ಎಂದು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯೆ, ತುಮಕೂರು ಜಿಲ್ಲಾ ವಿಪ್ರ ಮಹಿಳಾ ಘಟಕದ ಅಧ್ಯಕ್ಷೆ ಸುಭಾಷಿಣಿ ರವೀಶ್ ಮನವಿ ಮಾಡಿದರು. ಪಟ್ಟಣದ ಗಾಯತ್ರಿ ಸಮುದಾಯ ಭವನದಲ್ಲಿ ಸಮ್ಮೇಳನದ ಆಹ್ವಾನ ಪತ್ರಿಕೆ ಹಾಗೂ ಬ್ಯಾನರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮೇಲ್ಪಂಕ್ತಿ ಹಾಕಿಕೊಟ್ಟಿರುವ ಬ್ರಾಹ್ಮಣ ಸಮುದಾಯವನ್ನು ರಾಜ್ಯದಾದ್ಯಂತ ಸಂಘಟನಾತ್ಮಕವಾಗಿ ಬಲಿಷ್ಠಗೊಳಿಸಬೇಕೆನ್ನುವ ಉದ್ದೇಶದಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವು ಮಹಾಸಮ್ಮೇಳನವನ್ನು ಆಯೋಜಿಸಿದೆ. ವಿಪ್ರರು ಹಿಂದಿನಿಂದಲೂ ಎಲ್ಲ ಸಮುದಾಯದವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿ ಸರ್ವೇ ಜನ ಸುಖಿನೋ ಭವಂತು ಎಂಬ ಉದಾರ ಮನೋಭಾವದಿಂದ ಸಮಾಜದಲ್ಲಿ ಬದುಕುತ್ತಾ ಬಂದಿದ್ದಾರೆ. ಆದರೂ ಸಹ ಕೆಲವು ಸಂದರ್ಭಗಳಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಕೀಳಾಗಿ ಕಾಣುವ, ತೇಜೋವಧೆ ಮಾಡುವಂತಹ ಪ್ರಕರಣಗಳು ನಡೆದಿರುವುದು ನಮ್ಮ ಮುಂದಿದೆ. ಆದ್ದರಿಂದ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಎಚ್ಚರ ವಹಿಸಿ ಸಮುದಾಯ ಸಂಘಟನಾತ್ಮಕವಾಗಿ ಸದೃಢವಾಗಬೇಕು. ಸಮುದಾಯದ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಬೇಕು. ಸಮುದಾಯದ ಯುವ ಪೀಳಿಗೆ ಬ್ರಾಹ್ಮಣ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಗಳಲ್ಲಿ ಹಾಗೂ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂಬ ಆಶಯ ಸಮ್ಮೇಳನದಾಗಿದೆ ಎಂದರು. ಜನವರಿ 18 ಹಾಗೂ 19ರಂದು ನಡೆಯುವ ಬ್ರಾಹ್ಮಣ ಮಹಾಸಮ್ಮೇಳನವನ್ನು ಶೃಂಗೇರಿಯ ಜಗದ್ಗುರುಗಳಾದ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರು ದಿವ್ಯ ಸಾನ್ನಿಧ್ಯ ವಹಿಸಿ ಉದ್ಘಾಟಿಸಲಿದ್ದು, ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರುಗಳು, ವಿದ್ವಾಂಸರು ಆಗಮಿಸಲಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿಪ್ರ ಸಾಧಕರನ್ನು ಸನ್ಮಾನಿಸಲಾಗುವುದು. ಇದೇ ಸಂದರ್ಭದಲ್ಲಿ ಸಂಸ್ಕರಣ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಲಿದೆ. ಸಮ್ಮೇಳನದ 2ನೇ ಅವಧಿಯಲ್ಲಿ ವ್ಯಾಪಾರ, ವಾಣಿಜ್ಯ ಸಮಾವೇಶ ಮತ್ತು ವಧುವರರ ಸಮಾಗಮ ಹಾಗೂ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದರು. ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಮಾಜದ ಸಂಚಾಲಕ ಎಚ್.ಎಸ್. ರಾಘವೇಂದ್ರ, ಮಹಿಳಾ ಸಮಾಜದ ಜಿಲ್ಲಾ ಸಂಚಾಲಕಿ ಛಾಯಾ ರಾಮಶೇಖರ, ಹೊಯ್ಸಳ ಕರ್ನಾಟಕ ಸಂಘದ ಜಿಲ್ಲಾ ನಿರ್ದೇಶಕ ರಾಮಶೇಷು, ತಾಲೂಕಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಸತ್ಯನಾರಾಯಣ್, ವಿಪ್ರ ಮಹಿಳಾ ಸಮಾಜದ ತಾಲೂಕು ಅಧ್ಯಕ್ಷೆ ಉಮಾ ಮಂಜುನಾಥ್, ಬ್ರಾಹ್ಮಣ ಸಭಾದ ಉಷಾ ಶ್ರೀನಿವಾಸ, ಲಕ್ಷ್ಮೀ ಹಿರಣ್ಯಯ್ಯ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ನನ್ನ ಕೈಲಾಗಿದ್ದು ನಾನು ಮಾಡಬೇಕು, ಅದರಿಂದ ನನಗೆ ಏನಾಗುತ್ತೆ ಅಂತ ಬೇಕಿಲ್ಲ, ಮಾಡೋಕ್ಕಾಗಲ್ಲ. ನನ್ನ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ, ನಾನು ಏನು ಮಾಡ್ಬೋದು ನಮ್ಮ ಒಂದು ಸಮಾಜಕ್ಕೆ ಅಂತ ನಾವು ಯಾವಾಗ ಯೋಚನೆ ಮಾಡ್ತೀವೋ ಆಗ ಆ ಸಮಾಜ ಬೆಳೆಯುತ್ತೆ, ಅದಕ್ಕೊಂದು ಅರ್ಥನೂ ಬರುತ್ತೆ. ನಾವು ಈ ಸಮಾಜದಲ್ಲಿ ಹುಟ್ಟಿರೋದಕ್ಕೆ ಒಂದು ಸಾರ್ಥಕ ಅಂತ ನಾನು ಭಾವಿಸ್ತಾ, ನಾವೆಲ್ಲ ಮುಂದೆ ಬರ್ತೀರಾ, ನಿಮ್ಮ ಮಕ್ಕಳುಗಳನ್ನ ತರ್ತೀರಾ ಮುಂದೆ ಅನ್ನೋ ಒಂದು ಆಶಯದಿಂದ ನಮ್ಮೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ. ಖಂಡಿತ ಬೆಂಗಳೂರು ತಾವೆಲ್ಲ ಬನ್ನಿ. ನಮ್ಮ ಕೈಲಾಗಿ ಒಂದು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ. ಉದ್ದೇಶ ಇಷ್ಟೇ, ಒಂದು ತಾಲೂಕಿನ ಸನ್ಮಾನ ಮಾಡೋಕ್ಕೆ ನೀವು ಒಂದು ಮಾನದಂಡ ಇಟ್ಕೊಂಡಿರ್ತೀವಿ, ಜಿಲ್ಲಾ ಮಟ್ಟದಲ್ಲಿ ಇರ್ಬೇಕಾದ್ರೆ ಅಲ್ಲೊಂದು ಇಟ್ಕೊಳ್ತೀವಿ, ರಾಜ್ಯ ಮಟ್ಟದಲ್ಲಿ ಅಲ್ಲಿ ಬೇರೆ ಇಟ್ಕೊಂಡಿರ್ತೀವಿ. ಹಾಗಾಗಿ ಕಲಿಸಿದ್ದೆಲ್ಲ ಆಗಬೇಕು ಅಂತ ಅಲ್ಲೇನಿಲ್ಲ, ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ. ಪ್ರತಿಯೊಂದಕ್ಕೊಂದು ಸಬ್ ಕಮಿಟಿ ಇದೆ, ಅದಕ್ಕೊಂದು ಕಮಿಟಿ ಮಾಡಿರೋದ್ರಿಂದ ಅವರು ಏನು, ಯಾಕಂತಂದ್ರೆ ಹೇಳ್ತಿರೋದು ಸಾಧಕರನ್ನು ಯಾವ ಮಟ್ಟದಲ್ಲಿದ್ದಾರೆ ಅಂತಂದ್ರೆ ಈಗ ಪಾವಡ ಪ್ರಕಾಶ್ ಇರ್ಬೋದು, ಆಮೇಲೆ ಸುಮಾರು ಒಂದು 25 ಜನ ಅಗ್ನಿಹೋತ್ರಿಗಳಿದ್ದಾರೆ ಸನ್ಮಾನಿತ. ಅವರು ನಿರಂತರವಾಗಿ ಆಹ್ವಾನ ಮಾಡಿಕೊಂಡು ಒಂದು ಕಾರಣ ಬರೀರಲೇ ಅಂತಂದ್ರೆ ಮುಂದೆ ನಾವು ಯಾವುದೋ ರಾಜ್ಯ ನಾವು ಸಂಘಟನೆ ಮಾಡಿದ್ದಾರೆ ಅಥವಾ ಇಲ್ಲೇನೋ ಮಾಡಿದ್ದಾರೆ ಅಂದರೆ ನಾವು ಗೌರವ ನಗಣ್ಯ ಅಂತ ನಾವೆಲ್ಲ ಕಳಿಸ್ಕೊಡ್ತೀವಿ, ಬರಲಿಲ್ಲ ಅಂತಕ್ಕಂಥಲ್ಲ, ಅದು ಪೂರ್ಣ ಕಾಳಜಿನ ರಾಷ್ಟ್ರ ಇಟ್ಕೊಂಡಿದ್ದಾರೆ ಅಂತ ಕನ್ಸಿಡರ್ ಆದರೂ ಆಗ್ಬೋದು. ಹಾಗೆ ಅದರಿಂದ ಸರಿಯಾದ ಮಾಹಿತಿಯನ್ನು, ಅದರ ಸಾಧನೆಯನ್ನು ಗುರುಸಿ ಆ ಒಂದು ಪೇಜ ಒಂದು ಪುಟ ಕೊಡ್ತೀವಿ, ಅದು ಮನೆಗಳ ಪರಿಗಣನೆ ಆಗೋ ಥರ ಒಂದು ಕಳಿಸ್ಕೊಟ್ರೆ ಅದನ್ನು ಕೂಡ ನಾವು ರಾಜ್ಯ ಸಂಘದ ಕಮಿಟಿಗೆ ವರ್ಗಾಯಿಸ್ತೀವಿ. ಯಾರು ತುಂಬ ಚೆನ್ನಾಗಿ ಆರ್ಟಿಕಲ್ ಬರೆಯೋದಿದ್ದರೆ ಸೆವೆನಿಯರಿಗೆ ಅವಕಾಶ ಇದೆ, ಅದು ಕೂಡ ಸಂಸ್ಕೃತಿ ಮೇಡಮ್ ಬರೀಬೋದು, ಇನ್ಯಾರು ಬರೀಬೋದು, ಯಾರು ಇತ್ತು ಅಂದರೆ ಅದನ್ನು ನಾವು ಕಳಿಸೋಣ. ಸಾವಿರಾರು ಇದು ಬರುತ್ತಲ್ಲ ಆರ್ಟಿಕಲ್ಸ್ ಬರ್ಬೋದು, ಆದರೆ ಪುಟಗಳ ಕಾಲ ಮಿತಿನಲ್ಲಿ ಯಾವ್ದು ಬೇಕಾದ್ರೂ ಪರಿಗಣನೆ ಆಗ್ಬೋದು. ಹಾಗೆ ಅದು ಇತ್ತು ಅಂತಂದ್ರೂ ಕಳಿಸ್ಕೊಡೋಕ್ಕೂ ಅವಕಾಶ ಇರುತ್ತೆ. ಇದರಲ್ಲಿ ಚೈತನ್ಯವೂ ಹೇಳಿರ್ಬೇಕಾದ್ರೆ ಈ ವಿಜ್ಞಾನ ಸಾಧನ ಆ ಥರ ಇದ್ರೆ ಕಳಿಸ್ಕೊಡಿ. ಮತ್ತೆಗಿಂತ ಅಲ್ಲ ಪರಿಗಣನೆ ಆದರೆ ಯಾವುದೋ ಒಂದು ಒಳ್ಳೆ ಆರ್ಟಿಕಲ್ನ ಸೇರಿಸೋದು ಬಿಟ್ಟಿದ್ದೆ, ಯಾವುದೋ ಬೇರೆ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಡವನ್ನೇ ನಾವು ಒಟ್ಟಿಗೆ ಕೊಡ್ತೀವಿ. ಇದ್ರ ಬಗ್ಗೆ ನಾವು ಒತ್ತಾಯ ಮಾಡೋಕ್ಕಾಗಲ್ಲ, ಬಸ್ಗಳು ಬೇರೆ ಮಾಡಿಕೊಂಡು ಒಳ್ಳೆ ಎಕ್ಸ್ಪೆನ್ಸಿವ್ ಬರೋದ್ರಿಂದ ಇದು ನಾವು
ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. ಆರ್ಥಿಕ ಹೊರೆ ಅವ್ರಿಗೂ ಆಗಲಿ ನಮಗೆ ಜನನ ಸೇರಿಸಿ ಇರ್ತಕ್ಕಂಥದ್ದನ್ನು ಭಾಳ ಬಲವಾಗಿ ಬಂದಿದೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369